ಹೋಗ್ಲಿ ಬಿಡು ಚಿನ್ನು, ನಾನ್ ಬಂದ್ನಲ್ಲ. ಅಲ್ಲ, ನೀನ್ ತಲೆನೋವು ಅಂತಿದ್ದೋಳು ಮತ್ತಿಲ್ಲಿಗೆ ಬಂದಿದ್ಯಲ್ಲ, ನನಗದೇ ಅರ್ಥ ಆಗ್ತಿಲ್ಲ. ಯಾಕೆ ಬಂದೆ ಅಂದ್ರೆ ನನಗ್ ಗೊತ್ತು ನೀನ್ ಯಾಕೆ ಬಂದೆ ಅಂತ. ನಾನು ನಿನಗೆ ಮೊಬೈಲ್ ಕೊಡಿಸ್ದೆ, ಅದಕ್ಕೆ ನೀನು ನನ್ಗೇನಾದ್ರೂ ಕೊಡ್ಸೋಣ ಅಂತ ಬಂದೆ ಅಲ್ಲ. ಒಳ್ಳೆ ಹುಡುಗಿ ಕಣೆ ನೀನು. ಚಿನ್ನು, ನೀ ನನಗೇನೂ ಕೊಡ್ಬೇಕಾಗಿಲ್ಲ. ಆ ದೇವ್ರೆ ನಿನ್ನನ್ನು ನನಗೆ ಕೊಟ್ಟಿದ್ದಾನೆ, ನನಗಷ್ಟೇ ಸಾಕು. ಈ ಫೋನ್ ಅವಾಗ್ಲಿಂದ ಹೊಡ್ಕೋತಿದೆ. ಸರಿ ಬಾ. ನಾಲ್ಕು ದಿವಸ ಅಷ್ಟೇ ಕಣೋ. ನಿನಗೆ ಕಷ್ಟ ಆಗತ್ತಾ? ನನಗೆ ಗೊತ್ತು ನಿನಗೆ ಎಷ್ಟು ಕಷ್ಟ ಆಗತ್ತೋ ನನಗೂ ಅಷ್ಟೇ ಕಷ್ಟ ಆಗತ್ತೆ. ಬಟ್ ಏನು ಮಾಡಲಿ, ಇದು ಪಿಕ್ನಿಕ್ ಅಲ್ಲ, ಪ್ರಾಜೆಕ್ಟು. ಹೋಗದೆ ಇದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆಮೇಲೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡು, ಇಲ್ಲಾಂದ್ರೆ ಅಷ್ಟೇ. ಆಮೇಲೆ ಓಕೆ ಕಣೋ, ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ. ಬಾಯ್ ಬಾಯ್. ಚಿನ್ನು, ನಾನು ಹೋಗ್ತಾ ಇದ್ದೀನಿ ಅಂತ ಬೇಜಾರಾ? ಜಸ್ಟ್ 4 days ಕಣೆ, ಅಂದರೆ 4 ದಿನ. ಬೇಗ ಬಂದ್ಬಿಡ್ತೀನಿ. ಅರ್ಥ ಮಾಡ್ಕೋ ಚಿನ್ನು, ನನಗೂ ನೀನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಫೈನಲ್ ಇಯರ್, ಹೋಗಲೇಬೇಕು. ನೀನೇನೂ ಯೋಚನೆ ಮಾಡಬೇಡ, ಅಮ್ಮಂಗೆ ಎಲ್ಲ ಹೇಳಿದ್ದೀನಿ, ನಿನಗೆ ನೋಡ್ಕೋತಾಳೆ. ನಿನಗೆ ಬೇಜಾರಾದರೆ FM ಕೇಳು, ಅಮ್ಮನ ಹತ್ರ ಮಾತಾಡು. ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ಓಕೆ ಅಕ್ಕ. ಸರಿ, ಇದನ್ ಕುಡಿ. ನೀನ್ ಹಾಫ್, ನಾನು ಹಾಫ್. ನಂಗೆ ಬೇಡ ಅಕ್ಕ. ನೀನ್ ಬೇಡ ಅಂತಿದ್ರೆ ನನ್ನ ಮೇಲೆ ಬೇಜಾರು ಇನ್ನೂ ಹೋಗಿಲ್ಲ ಅಂತ ಅರ್ಥ. ಚಿನ್ನು, 4 ದಿವಸ ನಾನು ಇರಲ್ಲ, ಪ್ಲೀಸ್ ಕುಡಿಯೇ. ಇನ್ನೊಂದು ಸ್ವಲ್ಪ ಕುಡಿ. ಕುಡಿ ಅಕ್ಕ. ಬಾಯ್ ಮಮ್ಮಿ. ಹುಷಾರು. ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡು. ಏನೇ ವಿಷಯ ಇದ್ರೂ ತಕ್ಷಣ ಫೋನ್ ಮಾಡಿ ಹೇಳು. ತಲುಪಿದ ತಕ್ಷಣ ಫೋನ್ ಮಾಡು. ಮಮ್ಮಿ, ನಾನು ಪ್ರಾಜೆಕ್ಟ್ ವರ್ಕ್ ಹೋಗ್ತಿರೋದು ಚಿನ್ನು ಒಂಚೂರು ಇಷ್ಟ ಇಲ್ಲ. ಈಗಾಗಲೇ ಅವಳಿಗೆ ಒಂಟಿತನ ಕಾಡ್ತಿದೆ. ನಾನು ಬರೋವರೆಗೂ ನೀನೇ ಅವಳಿಗೆ ಸಮಾಧಾನ ಮಾಡಿ ನಗ್ನಗ್ತಾ ಇರೋವಾಗ ಮಾಡಬೇಕು. ಬಾಯ್ ಪಾಪ. ಬಾಯ್ ಮಾ. ಕೈಲಾಶ್, ನೀನೇ ಹೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು. ಇನ್ನೂ ಟೈಮ್ ಇದೆ, ಹೋಗೋಣ. ಚಿನ್ನು, ನನ್ನ ಮೇಲೆ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ, ಬೇಗ ಬಂದ್ಬಿಡ್ತೀನಿ.
ಬೇಗ ಬಂದ್ಬಿಡ್ತೀನಿ ಚಿನ್ನು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರು ಮಾಡ್ಕೊಂಡ್ರೆ ನನಗೆ ನೋಡೋದಕ್ಕಾಗಲ್ಲ. ಓಕೆ ಅಕ್ಕ. ಬಾಯ್. ನನಗೆ ಇವತ್ತು ಅರ್ಥ ಆಗ್ತಿದೆ ಕಾಯೋದು ಅಂದ್ರೆ ಏನು ಅಂತ. ಶ್ರುತಿ ಯಾಕೆ ಹಾಕಿ ಕಿರ್ಚಾಡ್ತಿದ್ಲು, ಕೊಂದಾಗ್ತೀನಿ ಅಂತಿದ್ಲು ಅಂತ. 4 ಗಂಟೆಯಿಂದ 9 ಗಂಟೆ ತನಕ ಕಾದೆ. ಲಕ್ಷ್ಮಿ ಬರಲಿಲ್ಲ. ನಾನು FM ಮೂಲಕ ಹೇಳಿದ್ದು ಅವಳಿಗೆ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಅದೇ ನನಗೆ ಗೊತ್ತಾಗ್ಲಿಲ್ಲ. ಅವಳ ಮೇಲೆ ಕೋಪನೂ ಬರ್ತಿಲ್ಲ, ಕರುಣೆನೂ ಬರ್ತಿಲ್ಲ. ನಂದೇ ತಪ್ಪು. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಾಗ್ತಿರೋ ಗೊಂದಲ, ಅಸಹನೆನ ನಮ್ಮ ಮನೆಯವ್ರಿಗೆ ತೋರಿಸ್ಕೋಬಾರ್ದು. ಚಂದು, ಯಾಕೆ ಲೇಟು? ರಂಜಿತ್ ಹೇಳಿದ್ರು ನೀನು ಇವತ್ತು ಆಫೀಸ್ಗೆ ಹೋಗಿಲ್ವಂತೆ? ಇಲ್ಲಮ್ಮ, ಬೇರೆ ಕೆಲಸಗಳು ಅಪಾಯಿಂಟ್ಮೆಂಟ್ಗಳಿತ್ತು, ಅಲ್ಲಿಗೆ ಹೋಗಿದ್ದೆ. ಕುಮ್ದತ್ತಿಗೆ ಹೇಳೋಗಿದ್ನಲ್ಲ. ಯಾರನ್ನೋ ನೋಡೋಕ್ಕೆ ಅಂತ ಹೋದೆ, ಅವ್ರು ಸಿಕ್ಕಿದ್ರ ಚಂದು? ಇಲ್ಲಮ್ಮ, ಎಲ್ಲ ಸರಿ ನಾವು ಅನ್ಕೊಂಡಂಗೆ ಆಗ್ಬೇಕಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಇವತ್ತಾಗದೆ ಇರೋ ಕೆಲಸ ನಾಳೆ ಆಗುತ್ತೆ. ಇವತ್ತು ಸಿಗಬೇಕಾದವರು ನಾಳೆ ಸಿಗ್ತಾರೆ. ಯಾವುದು ಎಲ್ಲಿ ಹೇಗಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಬೇರೆ ಯಾರು. ನೀನು ಫ್ರೆಶ್ ಆಗ್ಬಾ, ನಾವು ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, ಅದು ಏನು ಬೇಕಾದರೂ ಕೇಳ್ತೀನಿ, ಆದರೆ ಊಟ ಮಾಡಲ್ಲ, ಹಸಿವಿಲ್ಲ, ಆಮೇಲೆ ಮಾಡ್ತೀನಿ, ಅದು ಯಾವುದು ಕೇಳಲ್ಲ. ಅಮ್ಮ, ಕೊನೆಗೂ ನೀನು ನಿನ್ನ ಮಗನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ ಅಲ್ವಾ? ದೇವ್ರ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿದೆ. ಖಂಡಿತ ನಾನು ನಿನಗೆ ನಂಬಿಕೆ ಬರೋ ಹಾಗೆ ಮಾಡಲಿಲ್ಲ. ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವರೇ ನೀನು ದೇವ್ರನ್ನ ನಂಬೋ ಹಾಗೆ ಮಾಡಿರೋದು. ನೀನು ಯಾರನ್ನು ಹುಡುಕ್ತಾ ಇದೆಯಾ, ಏನು ಎತ್ತ ಒಂದು ನನಗೆ ಗೊತ್ತಿಲ್ಲ. ನೀನು ಅವ್ರಿಗೇನಾಗಬೇಕು, ಅವ್ರಿಗೆ ನೀನು ಏನು ಕೊಡಬೇಕು ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಅಮ್ಮ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ನನಗೆ ಸದಾ ಆಶ್ಚರ್ಯ ತರಿಸುತ್ತಮ್ಮ. ಅಲ್ಲ ಕಣಮ್ಮ, ನಿಂತಿದ್ದ ಕಡೆನೇ ನಿಂತ್ಕೊಂಡು ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಾನು ಹುಡುಕ್ತಾ ಇರೋರು ಸಿಗ್ತಾರೆ ಅಂತ ಹೇಳ್ತೀಯಲ್ಲ, ಅದು ಹೇಗಮ್ಮ ಸಾಧ್ಯ? ಸಾಧ್ಯ ಚಂದು. ಬದುಕಿನ ಮೇಲೆ ಭರವಸೆ ಇದ್ರೆ ಎಲ್ಲನೂ ಸಾಧ್ಯ. ನೀನೊಂದು ಗಾದೆ ಕೇಳಿದ್ಯಾ? ಹುಡುಕ್ತಿದ್ದ ಬಳ್ಳಿ ಕಾಲ್ಗೆ ಸುತ್ಕೊಳ್ತು ಅಂತ. ಹಾಗೆ ನೀನು ಹುಡುಕ್ತಿರೋ ವ್ಯಕ್ತಿ ನಿನ್ನ ಮುಂದೆ ಬಂದು ನಿಂತ್ಕೋತಾರೆ. ಹಾಗಿದ್ರೆ ನಾನು ಹುಡುಕೋ ಅಗತ್ಯನೇ ಇಲ್ಲ. ಬಳ್ಳಿ ತಾನಾಗೆ ಬಂದು ನನ್ನ ಕಾಲು ಸುತ್ಕೊಳ್ಳಿ ಅಂತ ಕಾಯ್ತಾ ಒಂದೇ ಕಡೆ ನಿಂತಿರ್ಬೇಕು. ಹಾಗಲ್ಲ, ಮನುಷ್ಯ ಪ್ರಯತ್ನ ಇರಲೇಬೇಕು. ಅದ್ರ ಜೊತೆಗೆ ದೈವ ಸಂಕಲ್ಪನೂ ಇರಬೇಕು. ಋಣಾನುಬಂಧ ಇದ್ರೆ ಯಾರನ್ನ ಸೇರಬೇಕೋ ಅವರನ್ನ ಸೇರ್ತಾರೆ. ಯಾರಿಗೆ ಯಾರು ಸಿಗಬೇಕೋ ಅವ್ರು ಸಿಕ್ಕೇ ಸಿಗ್ತಾರೆ. ಅಂದ್ರೆ ಯಾವುದೋ ಊರಲ್ಲಿ ನೀನಿದ್ದೆ, ಇನ್ಯಾವುದೋ ಊರಲ್ಲಿ ಅಪ್ಪ ಇದ್ರು, ಇಬ್ರು ಮೀಟ್ ಮಾಡ್ದಂಗೆ. ಐ ಆಮ್ ಸಾರಿ ಮಾ, ನಾನು ನಿನಗೆ ಅಪ್ಪನ ನೆನಪು ಮಾಡಿ ಬೇಜಾರು ಮಾಡಿದೆ ಅಲ್ವಾ? ಇಲ್ಲ ಚಂದು, ಇಲ್ಲ ಮಗನೇ. ನನಗವ್ರನ್ನ ಯಾರೂ ನೆನಪಿಸ್ಬೇಕಾಗಿಲ್ಲ. ಅವ್ರು ಸದಾ ನನ್ನ ಜೊತೆನೇ ಇರ್ತಾರೆ.
ನಿನ್ನ ಮಾತಲ್ಲಿ ನಿನ್ನ ನಗುಲಿ ನನ್ಗೆ ಅವರೇ ಕಾಣಿಸ್ತಾರೆ. ನೀನು ಹೇಳಿದ ನಿಜ ಚಂದು. ಯಾವ ಜನ್ಮದ ಋಣಾನುಬಂಧನೋ ಏನೋ ನನ್ನನ್ನು ನಿನ್ನ ತಂದೆನ ಸೇರಿಸ್ತಾರೆ. ಅದು ಬಯಸದೆ ಬಂದ ಭಾಗ್ಯ ನನಗೆ. ನಾನು ಕೇಳದೆ ಇದ್ರು ಆ ದೇವರು ಕೊಟ್ಟ ವರ ನನಗೆ. ಕೆಲವು ಸಲ ನಮ್ಮ ನಿರೀಕ್ಷೆಗೂ ಮೀರಿ ಬದುಕಿನಲ್ಲಿ ಏನೇನೋ ಆಗೋಗುತ್ತೆ. ಅದಕ್ಕೆ ಯಾವ ಕಾರಣನೂ ಇರಲ್ಲ. ಅದು ಕಾಲ ನಿರ್ಣಯ, ವಿಧಿ ನಿರ್ಣಯ. ಅದಕ್ಕೆ ನಾನು ಹೇಳಿದ್ದು, ಹುಡುಕ್ತಾ ಇರೋ ಬಳ್ಳಿ ಬಂದು ಕಾಲಿಗೆ ಸುತ್ಕೊಳ್ತು ಅಂತ. ಅಮ್ಮ, ನಿನ್ನ ಮಾತು ಕೇಳ್ತಿದ್ರೆ ನನ್ನ ಮನಸ್ಸಿನ ಭಾರ ಎಲ್ಲ ಇಳ್ದಂಗೆ ಅನಿಸ್ತಿದೆ. ಬರ್ತೀನಿ. ಚಂದು, ಎಷ್ಟೋ ಸಲ ನಾವು ಹುಡುಕ್ತಾ ಇರೋ ವಸ್ತು ನಮ್ಮ ಬೆನ್ನ ಹಿಂದೆನೇ ಇರುತ್ತೆ. ತಿರುಗಿ ನೋಡಬೇಕು ಅಷ್ಟೇ. ಹಲೋ ಅಕ್ಕ, ನಾನು ಕುಮುದ ಮಾತಾಡ್ತಿದ್ದೀನಿ. ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಸಾರಿ ಕಣೆ, ಇವತ್ತು ಬರೋಕ್ಕಾಗಲ್ಲ. ಹೌದಾ? ಯಾಕೆ? ಅದು ಆಫೀಸ್ ಕೆಲಸದ ಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಅದಕ್ಕೆ ಬರೋಕ್ಕಾಗಲ್ಲ. ಸದ್ಯ ಮೊದಲೇ ಹೇಳಿದ್ಯಲ್ಲ, ಇಲ್ಲ ಅಂದ್ರೆ ನಿನಗೋಸ್ಕರ ಕಾಯ್ತಾ ಇರ್ತಿದ್ದೆ. ಏ ಚಂದು, ಒಂದು ನಿಮಿಷ. ಅಕ್ಕ, ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಏನು ಕುಮ್ದಕ್ಕ? ಚಂದು, ನೀನು ಆಫೀಸ್ಗೆ ಹೋಗ್ತಾ ಇದೀಯಾ? ಹೌದು. ನನಗೊಂದು ಹೆಲ್ಪ್ ಮಾಡ್ತೀಯಾ? ಅದೇನು ಹೇಳಿ. ಕಲ್ಪನಾ ಅಕ್ಕನಿಗೆ ನಾನೊಂದು ಬ್ಯಾಗ್ ಕೊಡಬೇಕಿತ್ತು. ಅರ್ಜೆಂಟಾಗಿ ನಾನು ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅವಳ ಮನೆಗೆ ಹೋಗೋಕ್ಕಾಗಲ್ಲ. ಪ್ಲೀಸ್ ಆ ಬ್ಯಾಗ್ನ ನೀನೇ ಹೋಗ್ಕೊಟ್ಬಿಟ್ಟು ಬರ್ತೀಯಾ? ಹೇಗಿದ್ರು ಕಲ್ಪನಾ ಅಕ್ಕನ ಮನೆ ಆನ್ ದಿ ವೇ ಇದೆಯಲ್ಲ. ಕಲ್ಪನಾ ಅತ್ತೆ ಮನೆಗ? ಅಲ್ಲಿ ಶ್ರುತಿನೇ ಇಲ್ಲ, ನಾನೇನಕ್ಕೆ ಹೋಗ್ಲಿ? ಏನೋ ಶ್ರುತಿ ಇದ್ರೆ ಮಾತ್ರ ಆ ಮನೆಗೆ ಹೋಗ್ಬೇಕಾ? ಅದು ಅಲ್ಲದೆ ನಿನ್ನ ಕಳಿಸ್ತಾ ಇರೋದು ಆ ಬ್ಯಾಗ್ನ ಅಕ್ಕನ ಕೊಟ್ಬಿಟ್ಟು ಬಾ ಅಂತ ಅಷ್ಟೇ. ಶ್ರುತಿ ಹತ್ರ ಹೋಗಿ ಹರಟೆ ಹೊಡ್ಕೊಂಡು ಬಾ ಅಂತ ಅಲ್ಲ. ಪ್ಲೀಸ್ ಕೊಡ್ತೀಯಾ?